ಈ ಊರಲ್ಲಿ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಯಾರು ಇರ್ತಾರಪ್ಪ ಅಂತ ಅನ್ನಿಸ್ತೈತೆ. ಇವ್ರದ್ದೇನು ಆಸ್ತಿಗೆ ದುಡ್ಡು ಬರುತ್ತೋ ಇಲ್ವೋ ಅಂತ ಅನ್ನಿಸ್ತೈತೆ. ಏನು ಕರಿಯಮ್ಮಕ್ಕ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೋ ಏನೋ ನನಗೆ ಅನ್ನಿಸ್ತೈತಿ. ಯಾವಾಗ ದುಡ್ಡು ಬರುತ್ತೋ, ಯಾವಾಗ ನಾವು ಚೆನ್ನಾಗಾಗ್ತೀವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿ 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 ಸಾಕಾಯ್ತು. ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ, ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ. ಹೋಗತ್ಲೆ ನನಗಂತೂ ಈ ಊರಾಗೆ ಇರೋದಕ್ಕೆ ಅಡ್ಜಸ್ಟೇ ಆಗ್ತಾ ಇಲ್ಲ. ನಮ್ಮಮ್ಮ ಬೇರೆ ಫೋನ್ ಮಾಡಿತ್ತು, ಅಲ್ಲಿ ಬೇರೆ ಅವಳ ಬಿಸ್ನೆಸ್ ಮಾಡೋದು ಅಂತ ಹೇಳ್ತು ನಮ್ಮಮ್ಮ ಫೋನ್ ಮಾಡಿ. ನನಗೆ ಗೊತ್ತಿತ್ತು ಅತ್ತೆ ಫೋನ್ ಅವಳು ಎಲ್ಲ ನೋಡಿದ್ದೆ, ಅವಳ ಬಿಸ್ನೆಸ್ ಮಾಡೋದಂಬದು ನನಗೆ ಗೊತ್ತಿತ್ತು. ಆದರೆ ಇವಾಗ ನೋಡಿದ್ರೆ ಅಲ್ಲಿ ನೋಡಿದ್ರೆ ನಮ್ಮಮ್ಮಗೆ ಈ ಥರ ಸಮಸ್ಯೆ ಆಗ್ಬಿಟ್ಟೈತೆ. ನನಗೆ ನೋಡಿದ್ರೆ ಇಲ್ಲಿ ಬಂದು ನಾನು ಸಿಕ್ಕಾಕೊಂಡಿದ್ದೀನಿ. ಅಲ್ಲೇ ಇದ್ರೆ ಇರ್ಬೋದಾಗಿತ್ತು, ಇಲ್ಲಿಗೆ ಯಾಕನ ಬಂದು ಅನ್ನಿಸ್ತೈತೆ ಹೋಗತ್ತ ನನಗಂತೂ. ಅದನ್ನ ಏನಾದರೂ ಕೇಳೋಕ್ಕಾದ್ರೂ ಹೋಗಲ್ಲ, ಏನಾದ್ರು ಡಾಕ್ಯುಮೆಂಟ್ ತಗೊಂಡು ಹಿಂಗೆ ಓಡಾಡೋದು ಇಲ್ಲ, ಏನೂ ಇಲ್ಲಪ್ಪ. ಅದು ನಿಮ್ಮ ಮನೆ ಹೊಲದ ಪತ್ರ ಕೊಡ್ರಿ ಅಂತ ಕೇಳಬೇಕಲ್ವ ನಾನು. ಹೊಲದ ಪತ್ರ ಕೊಡ್ರಿ ನೋಡೋಣ ಅಂತ ಕೇಳಬೇಕು. ಕೇಳಿದ್ರೆ ಗೊತ್ತಾಗುತ್ತೆ, ಅದೇನೆ ಕೇಳಿದ್ರೆ ಗೊತ್ತಾಗುತ್ತೆ. ಹೊಲದ ಪತ್ರ ಕೊಡ್ರಿ ಅನ್ಬೇಕು. ಅಮ್ಮಯ್ಯ, ಯೋಯ್ ಅಮ್ಮಣಿ, ಅಮ್ಮಣಿ, ಯಾರಕ್ಕ ಹೋಗ್ತಾರಲ್ಲ? ಯಾರಕ್ಕ? ಯಾರು ನಾನ? ಹಾ ನಿನ್ನೆನೆ ಬಾಯಿಲಿ ನಿನ್ನೆ ಮಾತಾಡಿಸ್ತಾ ಇರೋದು. ಇವಕ್ಕ ಯಾಕೆ ನನ್ ಕರಿತೈತೆ? ಏನಕ್ಕ? ಯಾಕೆ? ಬಾಯಿಲಿ ಹೇಳ್ತೀನಿ, ಇಲ್ಲಿಗೆ ಬಾ, ಎಲ್ಲ ಹೇಳ್ತೀನಿ ಬಾಯಿಲಿ. ನನ್ನ ಅಕ್ಕ ನನ್ನೆ ಕರೆದಿದ್ದು? ನೋಡ್ಗೆ ನಿನ್ನೆ ಕರೆದಿದ್ದು ಬಾಯಿಲಿ. ನಿನ್ಗೆ ನಾನು ಕರೆದಿದ್ದು ಅವಾಗಿಂದನ ಕರಿತಾ ಇದ್ದೀನಿ. ಬಾ, ನಿನ್ನೆ ಕರೆದಿದ್ದು ಬಾ. ಇವಕ್ಕ ಯಾಕಪ್ಪ ನನ್ ಕರಿತೈತೆ? ಯಾತ ಹೇಳ್ತಾರೋ ಏನೋ. ಯಮ್ಮನೆಲ್ಲ ನೋಡಿದೀನಪ್ಪ. ಯಮ್ಮ ಅದೇ ಗೊತ್ತು ಗೊತ್ತು. ಋತು ರಜ್ಜಿನ ಏನೋ ಅಂದಂಗ ಆಯ್ತು ಕಣ. ಯಾಕ ಕರಿತಾಯ್ತ ಯಮ್ಮ, ಹೋಗಣ ಬಾ. ನಿನ್ನೆ ಕರಿತಿರೋದು ಬಾ ಇಲ್ಲಿ ಬಾ. ನಮ್ಮ ಅಕ್ಕ ಯಾವ್ದ ಅಂತ ಅನ್ಕೊಂಡೆ. ಏನಜ್ಜಿ ಯಾಕೆ ನನ್ನೆ ಕರೆದಿದ್ದು? ನಿನ್ನೆ ಕರೆದಿದ್ದು. ಅಲ್ಲ ಅಲ್ಲ ಕಣಮ್ಮಯ್ಯ, ನೀನು ನೋಡಕ್ಕೆ ಒಳ್ಳೆ ಹೆಂಗ್ ಕಾಣ್ತೀಯ. ಹೋಗಿ ಹೋಗಿ ಬಂದು ಇವಳು ಮಾತು ಕೇಳ್ಕೊಂಡು ಈ ಕರಿಯಮ್ಮನ ಮಾತಾ ಇವನ್ ಜೊತೆಗೆ ಯಾಕಮ್ಮ ಇದೆಯಾ? ಈ ಕರಿಯಮ್ಮನ ಮಾತು ಯಾಕೆ ಕೇಳಿದೆ ನೀನು? ಅಲ್ಲ ಕಣಮ್ಮಯ್ಯ, ನಿನಗೆ ಗೊತ್ತಿಲ್ಲ ಇಂಥ ಕಾಲದಾಗೂ ನೀನು ಅಂತಾರನ್ನ ನಂಬಿದ್ಯಾ ಅಂತಂದ್ರೆ ನನಗೆ ಈ ಹುಡುಗಿ ಬುದ್ಧಿ ಆಯ್ತೋ ಇಲ್ಲೋ ಅಮ್ಮಂಗ ಆಗ್ತೈತೆ. ಯಾಕಜ್ಜಿ ಏನಾಯ್ತು? ಇಲ್ಲಡಮ್ಮ, ನಮ್ಮ ತಂಗಿ ಮದುವೆ ಆಗಿದ್ಲು, ನಿನಗೆ ಗೊತ್ತೈತೆ, ಅದೇ ಊರಾಗೆ ಇದೆಯಾ. ನೀನು ತಿರ್ಗಾ ಇವ್ರು ಹೇಳಿರೋ ಸುಳ್ಳಿಗೆ ನೀನು ನಂಬ್ಕೊಂಡು ಬಂದಿದೀಯಲ್ಲ. ಅವ್ರು ಹೇಳ್ತಾರೆ ಅಷ್ಟು ಕೋಟಿ ದುಡ್ಡು ಬರುತ್ತೆ, ಇಷ್ಟು ಕೋಟಿ ದುಡ್ಡು ಬರುತ್ತೆ. ಯಾಕೆ ಕೊಳ್ತೀನೂ ಇಲ್ಲ ಕಣಮ್ಮ, ಸುಮ್ಮನೆ ಸುಳ್ಳು ಹೇಳವ್ರೆ ನಿನಗೆ. ಹೌದೇನು? ಸುಳ್ಳು ಹೇಳವ್ರ? ಯಾಕಜ್ಜಿ ಹಿಂಗೆ ಹೇಳ್ತಾ ಇದ್ದಿ? ಇಲ್ಲ ಅಜ್ಜಿ, ಅವ್ರದ್ದು ಜಮೀನು ಐತಂತೆ, ದುಡ್ಡು ಬರುತ್ತಂತೆ, 15 ಕೋಟಿ ಮೇಲೆ ದುಡ್ಡು ಬರುತ್ತೆ ಕಣಜ್ಜಿ. ನಮ್ತ ಹೇಳಿ ನಂಬಿಕೆ ಕುಕ್ಕಬೇಡ. ಅವಳು ಕರಿಯಮ್ಮ ನಿನ್ಗೆ ಹೆಂಗ್ ಬೇಕಾದ್ರೂ ಹೇಳ್ತಾಳೆ, ಹೆಂಗ್ ಬೇಕಾದ್ರೂ ನಂಬಿಸ್ತಾಳೆ. ನೀನು ಅಂದ್ಕೊಂಡಿರ್ಬೋದು ಸಿಗುತ್ತೆ ದುಡ್ಡು ಬರುತ್ತೆ ಅಂತೇಳಿ. ಇಲ್ಲಡಮ್ಮ, ಯಾತ್ರದ್ದು ಇಲ್ಲ ಕಣಮ್ಮ. ಅವಳನ್ನೆಲ್ಲ ನಾವು ಹೊಲ ಇದ್ದಿದ್ರೆ ಇಷ್ಟತ್ತಿಂತಕ ಹಿಡಿಯೋಕ್ಕಾಗದೆ? ಹೇಳು. ಅಲ್ಲಿ ಬಂದು ಋತುರ್ ಮನೆಗೆ ಸೇರ್ಕೊಂಡು ಅಲ್ಲೂ ಇಲ್ಲೂ ಹೊಲ್ತ್ಕೊಂಡು ತಮ್ಮ ಸುಳ್ಳು ಹೇಳಿ ಮದುವೆ ಮಾಡಿಸಿ ಇದೆಲ್ಲ ಮಾಡೋ ಅಂಥದ್ದೇನು ಬೇಕಾಗಿತ್ತು? ಹೇಳು, ನೀನೇ ಅರ್ಥ ಮಾಡ್ಕೆ. ಏನೇನೋ ಹೊಲ ಜಮೀನು ಏನೋ ಅವಳು 4 ಎಕರೆ ಜಮೀನು ಇದ್ದಿದ್ರೆ ಅವಳನ್ನೆಲ್ಲ ಹಿಡಿಯೋಕ್ಕಾಗದೆ? ಯಾವ ದುಡ್ಡು ಬರಲ್ಲ. ಯಾಕೋ ನೀನು ಸುಳ್ಳು ಹೇಳಿ ಕರ್ಕೊಂಬಂದಿರೋದು ಕಣಮ್ಮ. ನೀನು ಏನಾನ ಅಂತ ವಜ್ಜೆ ನಿಂಗೆ ಹೇಳುತ್ತೆ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ. ನಾನು ಹೇಳಿರೋ ಮಾತು 100ಕ್ಕೆ 100 ಸತ್ಯ. ಪಾಪ ನೀನು ನೋಡಿದ್ರೆ ನಾನು ನನಗೆ ಏನೋ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಯಾವ ದುಡ್ಡು ಬರಲ್ಲ, ಯಾತೂ ಬರಲ್ಲಮ್ಮ. ಅವಳನ್ನ ಮಾತ್ರ ನೀನು ನಂಬ್ಕೊಂಡು ಇರಬೇಡ. ಯಾತ ಲಸ್ಮಕಯ್ಯ, ಯಾತ ಹೇಳ್ತಾ ಇದೀಯಾ? ನೋಡಿ, ಈ ಹುಡುಗಿಗೆ ದುಡ್ಡು ಬರುತ್ತೆ, ನಮ್ದು ಹೊಲ ಮಸ್ತಾಗೈತೆ, 15 ಕೋಟಿ ದುಡ್ಡು ಬರುತ್ತೆ ಅಂತೇಳಿ ನಂಬಿಸಿ ಕರ್ಕೊಂಬಂದವ್ರಿ. ಅದಕ್ಕೆ ಪಾಪ ಅದು ಬಂದು ಇಲ್ಲಿ ಅಲ್ಲಿ ಕುಕಾಣಿ ತುಂಬ ಕೈಲೆ ಬಿಡ್ಕೊಂಡು ನಾನು ಅದಕ್ಕೇನೆ ಹೇಳ್ತಾ ಇದ್ದೀನಿ, ಮನೆ ಯಾವ ದುಡ್ಡು ಬರಲ್ಲ, ಯಾತು ಬರಲ್ಲ ಅಂತ. ನೀವು ಕರಿ ಅಮ್ಮನ ಮಾತಾಗಿ ಕೇಳ್ಬೇಡ ಕಣಮ್ಮ. ನೀನು ನೋಡಿ ಅಂತ ಕೆಲಸ ಮಾಡ್ಕೊಂಡೆ. ಅಯ್ಯೋ, ಈಗ ನಮ್ಮ ಪ್ರೀತಿಗೆ ಚೆನ್ನಾಗಿ ಗೊತ್ತೈತಿ ಅವ್ರ ಬುದ್ಧಿ ಏನು ಅಂತೇಳಿ. ಎಲ್ಲ ಹೇಳ್ತಾಳೆ. ಯಾವ ದುಡ್ಡು ಬರಲ್ಲ, ಯಾತು ಬರಲ್ಲ ಕಣಮ್ಮ. ನಿನಗೆ ಸುಮ್ಮನೆ ಹೇಳಿ ಕರ್ಕೊಂಬಂದಿರೋದು. ಬರಂಗಿದ್ರು ಇಷ್ಟು ದಿನ ನಾನು ಸುಮ್ಮನೆ ಇರೋರು ಅವರು. ಯಪ್ಪ ಯಪ್ಪ ಯಪ್ಪ, ಹೋಗಿ ಮನೆ ಪತ್ರ ಎಲ್ಲ ಕೊಡ್ರಮ್ಮ, ಎಲ್ಲೈತೆ ಏನು ಎತ್ತ ಹೊಲ ತೋರಿಸ್ರಿ ಅಂತನ್ನು ಕರೆಕ್ಟಾಗಿ. ಬರೀ ಅವ್ರು ಹೇಳ್ತಾರೆ. ನಾನು ಹೇಳ್ಬೋದು, ಹೇಳೋಕ್ಕೇನಮ್ಮ, ಯಾರಾದರೂ ಹೇಳ್ಬೋದು. ಕವನ ಬಂತು ನೋಡು, ಕವನನ್ನು ಕೇಳು, ಗೊತ್ತಾಗುತ್ತೆ.
ಅವಳು ತಮ್ಮಂಗೆ ಮದುವೆ ಮಾಡ್ಕೊಂಡಿದ್ಲ ಕರಿಯಮ್ಮನ. ಎಲ್ಲ ಗೊತ್ತು, ಕವನನ್ ಕೇಳು. ಲಕ್ಷ್ಮಂಟಿ ಯಾತ ಮಾತಾಡ್ತಾ ಇದ್ದೀರಾ? ಅಲ್ಲ, ಅವಳು ಕರಿಯಮ್ಮನ ಕರಿಯ ಇಬ್ರು ಈ ಪಿಳ್ಳಿ ಕೊಟ್ಟೆ ಏನಂತ ಹೇಳವ್ರಿ, ಈ ಹುಡುಗಿ ಕೊಟ್ಟೆ ಅಮ್ಮಣಿ ನಮ್ದು 15 ಕೋಟಿ ದುಡ್ಡು ಬರುತ್ತೆ ಅಂತ ಹೇಳವ್ರಿ. ಈ 15 ಕೋಟಿ ದುಡ್ಡು ಬರುತ್ತೆ, 15 ಕೋಟಿ ದುಡ್ಡು ಬರುತ್ತೆ ಅಂತ ಅನ್ಕೊಂಡೆ ಐತಿ. ಯಾವ ದುಡ್ಡು ಬರಲ್ಲ, ಯಾತು ಬರಲ್ಲ. ಅವಳದೇನು ಕರಿಯಮ್ಮರದು ಆಸ್ತಿ ಐತೆ ನಮ್ಮ. ಹೇಳು ನಿಮ್ ಗೋಪಿಗೆ ಮದುವೆ ಮಾಡ್ಕೊಂಡಿದ್ರಲ್ಲ ಕರಿಯಮ್ಮನ, ಎಲ್ಲ ಗೊತ್ತೈತಿ ಅವಳಿಗೆ. ಓ, ನಿಮ್ ತಮ್ಮನೇ ಏನು? ಅವ್ರ ಸ್ವಂತ ತಮ್ಮನ ಅಕ್ಕ? ನಿನ್ ತಮ್ಮ? ನನ್ನ ಸ್ವಂತ ತಮ್ಮನೇ. ನಾವು ಫಸ್ಟು ಇವಳನ್ನೇ ಮದುವೆ ಮಾಡ್ಕೊಂಡು ನಮ್ಮ ಮನೆಯಾಗೆ ಅಲ್ಲ ಇವಳು ಇದ್ದಿದ್ದು, ನಮ್ಮ ಮನೆಯಾಗೆ ಇದ್ದು ನಮಗೂ ನಮ್ಮ ಪ್ರೀತಿರ್ಗೋ ಜಗಳ ತಂದಿಕ್ಕಿ ಇಲ್ಲೋದೆಲ್ಲ ಇದು ಮಾಡಿದ್ಲ. ಅವಳು ಬುದ್ಧಿ ಸರಿ ಇಲ್ಲ, ಅವಳನ್ನ ನಂಬಿಕೆ ಬೇಡ ನೀನು. ನೋಡಿಲಿ, ಯಾವ ದುಡ್ಡು ಬರಲ್ಲ, ಯಾತು ಬರಲ್ಲ. ಅಲ್ಲಿ ಯಾತು ಇಲ್ಲ, ಮನೇನೂ ಇಲ್ಲ. ಎಲ್ಲ ಒಂದಿಟ್ಟು ಜಾಗಿತ್ತು, ಅದನ್ನು ಮಾರ್ಕೊಂಡ್ರು. ಅದನ್ನು ಮಾರ್ಕೊಂಡು ಅಲ್ಲೂ ಇಲ್ಲಿ ಹುಡುಗರ ಜೊತೆಗೆ ಅಲ್ಲೂ ಇಲ್ಲಿ ಓಡಾಡ್ಕೊಂಡು ಏನಾರ ಕೆಲ್ಸಕ್ಕೆ ಹೋಗ್ಕೊಂಡು ಹುಡುಗರು ರೂಮ್ನಾಗು ಅಲ್ಲೂ ಇಲ್ಲೂ ಇತ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ದ. ಇವಳು ರೂತು ಗೊತ್ತಿಲ್ದಲ್ಲೇ ಅವಾಗ ಕರ್ಕೊಂಡೋಗಿ ಅವಳನ್ನ ಕರಿಯಮ್ಮನ ಮನೆಯಾಗ ಇಟ್ಕೊಂಡು ಅವಳು ಅವಾಗ ಪುಣ್ಯಶಿವನಿ ಮಗಳ ಸಿಟ್ಟಿಗೆ ಒಟ್ಟು ಅವಳು ಅವಾಗ ಹಿಂಗಾತು ಎಲ್ಲಾನು. ಅವಾಗ ತಮ್ಮನ ಕರೆಸ್ಕೊಂಡು ಅವಾಗ ತನ್ವಿನೂ ನಿನ್ನಂಗೇನೆ ಬಿಡು ಚೆನ್ನಾಗಿದ್ದಾನೆ ನೋಡ್ಕೊಂತಾರೆ ಅಂತೇಳಿ ನಂಬಿಸಿ ಅವಳು ಮದುವೆ ಆದ್ಲು. ನೀನು ನೋಡಿದ್ರೆ ಇವಾಗ 15 ಕೋಟಿ ದುಡ್ಡು ಬರುತ್ತೆ ಅಂತ ನೀನು ನಂಬ್ಕೊಂಡಿದ್ಯಾ. ಯಾತ್ಯಾತ ಒಂದು ಹಂಗ ಇರಲ್ಲ ಜಾಗಿಲ್ ಕಣಮ್ಮ. ನೀನು ಹಂಗೆ ಅಂದ್ಕೊಂಡಿರ್ಬೋದು ಐತೆ ಬರುತ್ತೆ ಅಂತ. ಯಾತು ಒಂದು ಹಂಗ ಇರಲ್ಲ, ಒಂದು ಸುಸ ಜಾಗ ಇಲ್ಲ. ಅದನ್ನ ಮಾತ್ರ ನೀನು ನಂಬ್ಕೊಂಬಕ್ಕೆ ಹೋಗ್ಬೇಡ. ಹೇಳಕ್ಕೆ ನಮ್ದು 15 ಐತೆ, 15 ಎಕರೆ ಐತೆ, 20 ಎಕರೆ ಐತೆ, ತಮ್ಮದು ತೋಟ ಐತೆ, ತೆಂಗಿನ ತೋಟ ಐತೆ, ಮಾವಿನ ತೋಟ ಐತೆ, ಹುಣಸೆ ತೋಟ ಐತೆ, ಆ ತೋಟ ಎಲೆ ತೋಟ ಅಂತೇಳಿ ಮಸ್ತಾಗಿ ಹೇಳ್ಬೋದು. ಹೇಳಕ್ಕೇನು ಅದೇನಮ್ಮ. ನಾನು ಹೇಳಿದ್ರೆ ಈಗ ನೀನು ಕಾಣ್ದಿಲ್ದಳು, ನೀನು ನಂಬಲೇಬೇಕು. ಇವಾಗ ನಾನಿವಾಗ ಬಿಲ್ಡಿಂಗ್ ಕಟ್ಟಿದ್ದೀನಿ ಕಣಮ್ಮ, ಅಲ್ಲಿ ಬಿಲ್ಡಿಂಗ್ ಐತೆ, ಅಲ್ಲೈತೆ, ಇಲ್ಲ ಐತೆ, ನೀನು ನಂಬ್ತಿ ಅವಾಗ. ಯಾಕಂದ್ರೆ ನೀನು ಕಂಡಿಲ್ಲಲ್ಲಮ್ಮ ಪಾಪ. ಈಗ ನಮ್ಮನೆಗೆ ನಾವೇನು ಆಸ್ತಿ ಮಾಡಿದೀವಿ ಏನು ಎತ್ತಂತ ನಿನಗೆ ನನಗೆ ಗೊತ್ತಿರುತ್ತಾ? ಗೊತ್ತಿಲ್ಲ. ಈಗ ಅನ್ಕೊಂಡಿರೋರಾದ್ರೆ ಮಾಡ್ಯವ್ರೆ ಬಿಟ್ಟವ್ರೆ ಅಂತ ಇವ್ರಾಗ್ಲ ನಮ್ಮ ಲಸ್ಮಕ್ಕ ಏನಂತ ಕೇಳಿದ್ರೆ ನನ್ನ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ. ಆವಕ್ಕ ಏನು ಅಂತ ಇಡೀ ಊರಾಗ ಕೇಳಿದ್ರೆ ಹೇಳುತ್ತೆ, ಆವಕ್ಕ ಎಷ್ಟು ಆಸ್ತಿ ಸಂಪಾಳಿಸೈತೆ ಅಂತ ಹೇಳಿ ಹೇಳಿದ್ರೆ ಹೇಳ್ತಾರೆ ಊರಾಗಿ. ಪಾಪ ನೀನು ಕಂಡಿಲ್ದಳು, ನಂಬಲೇಬೇಕು ಅಲ್ವಾ? ಹೇಳೋದು ಮಾತು ನಿಶಿಕೆ ನಂಬ್ತಾರೆ. ಯಾರೇ ಆಗಲಿ ಕಂಡಿಲ್ಲ ಜನ ಏನಾದರೂ ಹೇಳಿದಾರೆ ಅಂತ ನಂಬೇ ನಂಬ್ತಾರೆ. ಹಂಗೆ ಆಗಿರೋದು. ಹೋಗಿ ಕೇಳ್ತೀನಿ ತಡಿ ಇವಾಗ ಹೋಗಿ. ನೋಡ್ದ ಹೆಂಗೆ ಹೇಳವಳೆ? ನನಗೂ ಅದೇ ಡೌಟ್ ಹೊಡಿತಾ ಇತ್ತು. ಬೇಕಾದ್ರೆ ಹೋಗಿ ಕೇಳು. ಹೇಳಮ್ಮ ಲಸ್ಮಕ್ಕ ಹೇಳ್ತು ಅಂತಲೇ ಹೇಳು ಬೇಕಾರೆ. ನೀನೇ ನಮ್ಮ ಅಕ್ಕ ಏನೇ ಅದಕ್ಕೆ ಮೇಲೆ ಇವರಾಗೆ ಎಲ್ಲ ವಿಷಯ ನಮ್ಮ ಲಸ್ಮಕ್ಕಾಗಿ ಗೊತ್ತಿರುತ್ತೆ, ಯಾರು ಹೆಂಗೆ ಏನು ಎತ್ತ ಅಂತ. ನೀನು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ ತಾನೇ ಅಲ್ಲಿ. ನನಗೆ ಗೊತ್ತಾಯ್ತು ಮೊನ್ನೆ ಯಾರೋ ಹಂಗಂದ್ರು ಲಸ್ಮಕ್ಕಯ್ಯ ಹಿಂಗೆ ಕಾಣ ಹುಡುಗಿಗೆ ನೋಡಿ ಹಿಂಗೆ ಹೇಳವ್ರಂತೆ 15 ಕೋಟಿ ನಮ್ದು ಹೊಲದ ದುಡ್ಡು ಬರುತ್ತೆ ಅಂತೇಳಿ ಸುಳ್ಳು ಹೇಳೇನಂತೆ ಕರಿಯ. ಅವಳು ಕರಿಯಮ್ಮನ ಹೇಳವಳಂತೆ. ಅದನ್ನ ಪಾಪ ಈ ಹುಡುಗಿ ನಂಬ್ಕೊಂಡೈತೆ ಅಂತ ಹೇಳಿ ಯಾರೋ ಹೇಳಿರು. ನನಗೆ ಗೊತ್ತಾಯ್ತು ವಿಷಯ. ಅದಕ್ಕೇನೆ ನಾನು ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಲ್ಲ. ತೆಗಿ ಹೇಳ್ಬೇಕು ಗೊತ್ತಿಲ್ಲದ ಅಂತೇಳಿ ಏನೋ ನಿನ್ನ ನೋಡೋದಕ್ಕೆ ಹೇಳ್ತಾ ಇದ್ದೀನಿ. ನನಗೇನೇನು ಭಯ ಇಲ್ಲ. ನೀನು ಬೇಕಾದ್ರೆ ಹೋಗಿ ಹೇಳು ಅವ್ರ ಮುಂದೆ ಹೇಳು ಅನ್ಬೇಕಾದ್ರೆ ನಾನು ಹೇಳ್ತೀನಿ. ಯಾವ ಆಸ್ತಿನೂ ಇಲ್ಲ, ಯಾತ್ರದೂ ಇಲ್ಲ, ಯಾವ ದುಡ್ಡು ಇಲ್ಲ, ಮಣ್ಣು ಇಲ್ಲ, ಯಾತು ಇಲ್ಲ, ಸುಮ್ಮನೆ ಹೇಳಿರೋದೇ. ನೀನು ಅದನ್ನು ನಂಬ್ಕೊಂಡು ನೀನು ಬಂದಿದೀಯ. ಇವಾಗ ನೋಡು ಮುಂದೆ ನೀನು ನಂಬ್ಕೊಂಡು ಬಂದಿದ್ಯಾ, ಮುಂದೆ ಏನೋ ಎತ್ತ ಅವರು ಇಲ್ಲ ನೋಡು. ಅವಳು ಏನಂದ್ರೆ ನಿನ್ಗೆ ಕೊಡ್ತೀನಿ ಅಂತ ಹೇಳವಳೆ. ಅವಳು ಇದ್ದಿದ್ರೆ ಅವಳು ಬಿಡ್ತಿರ್ಲಿಲ್ಲ. ತಮ್ಮಗಿಲ್ದಿದ್ರು ಪರವಾಗಿಲ್ಲ, ನನಗೆ ಬೇಕು ಅಂಬಾಳವಳು. ಅವಳೆ ಹತ್ತಕ್ಕೆ ಬಿಟ್ಟಾಳು. ಮತ್ತೆ ನನ್ಕೊಟ್ಟೆ ನನಗಿಲ್ದಿದ್ರು ಪರವಾಗಿಲ್ಲ, ನನ್ನ ತಮ್ಮ ಚೆನ್ನಾಗಿರ್ಬೇಕು, ನನ್ನ ತಮ್ಮಗೆ ಬಿಟ್ಕೊಡ್ತೀನಿ, ನನ್ನ ತಮ್ಮ ಚೆನ್ನಾಗಿದ್ರೆ ಸಾಕು. ಈಗ 15 ಕೋಟಿ ಬಂದ್ರೆ 15 ಕೋಟಿನೂ ನೀನೇ ತಗೊಂಬಂತೆ ಅಂತ ಹೇಳಿ ಹಿಂಗೆಲ್ಲ ಹೇಳಿತ್ತು. ಅಲ್ಲಿ ಬಂದ್ರೆ ತಾನೇ ಕೊಡಕ್ಕೆ ಅಲ್ವೇನ ಲಸ್ಮಕ್ಕಯ್ಯ? ಅಲ್ಲ ಬಂದ್ರೆ ಅವಳು 15 ಕೋಟಿಗೆ 15 ರೂಪಾಯಿನೂ ಬಿಡಲ್ಲ ಅವಳು ಅಂತಾಳವಳು. ಅಂಥದ್ರಾಗೆ ಅಲ್ಲಿ 15 ರೂಪಾಯಿನೂ ಬರೋಲ್ಲ ಅಂತ ಅದು ಇದು. ಹೇಳು ಅವಳು ಹೇಳವೆಲ್ಲ ಕೇಳ್ಕೊಂಡು ನಂಬಿಕೆ ಕೂಕೊಂಡಿದ್ಯಲ್ಲ ನೀನು. ಒಂದಿಟ್ಟು ಬುದ್ಧಿವಂತೆ ಆಗಿ ನೋಡಕ್ ಬುದ್ಧಿವಂತೆ ತರ ಕಾಣ್ತೀಯ. ಇಂಥರ ಮಾತುಗಳನ್ನೆಲ್ಲ ನಂಬ್ಕೊಂಡು ಹಿಂಗ್ ಬಂದಿದ್ಯಲ್ಲ, ಇಂಥ ಕಾಲದಾಗೂ ಹಿಂಗ್ ಮೋಸ ಹೋಗಿದ್ರಲ್ಲ, ನಿಮ್ಮನ್ನ ಎಂತ ರಂಬ ನಮ್ಮ. ಅಲ್ಲ ನಿನ್ಗೆ ಒಂದಿಷ್ಟನ ಬುದ್ಧಿ ಐತೋ ಇಲ್ವೋ ಅಮ್ಮಂಗಾಗುತ್ತಮ್ಮ. ನನಗೇನ ಏನ್ ಮಾಡೋದಕ್ಕ ಹಂಗಂತ ಹೇಳಿದ್ರ ನಾನು ನಂಬ್ಕೊಂಡೆ. ಹೆಂಗೋ ನಾನು ಒಂದ್ಸತಿ ಎಲ್ಲ ತಿಳ್ಕೊಂತೀನಿ ತಗ. ತಿಳ್ಕೊಂಡು ಮಾತಾಡ್ತೀನಿ. ನಮ್ಮ ತಿಳ್ಕೊಂಡೆ ಮಾತಾಡೋ ನೀನು. ತಿಳ್ಕೊಂಡೆ ಮಾತಾಡು ಹೋಗು. ನಾನು ಹೋಗಿ ಅದೇನಂತ ತಿಳ್ಕೊಂತೀನಿ, ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ತೈತಿ. ತಿಳ್ಕೊಂಬ್ಲೇಳಮ್ಮ. ನನ್ಗೇನು ಬಾಯಿಲ್ಲ ಕಣಕವನ, ಎದ್ರಿಗೆ ಹೇಳು ಅಂದ್ರು ಹೇಳ್ತೀನಿ. ನಕ್ಕ ಮನೆಯಿಂದಲೂ ಅಷ್ಟಂಗೆ ಕಣಲ್ಲ ಸ್ಮಕಾಯ ಬರೇನೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡೆ ಬಂದಿರೋದೇಯ. ಆ ಹುಡುಗಿಗೆ ಅಲ್ಲಿಂದಲೂ ನಮ್ಗೆ ಬರುತ್ತೆ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಮನೆ ಕಟ್ಟೋಣ, ಇಷ್ಟ ಆಸ್ತಿ ಮಾಡೋಣ, ಏನು ಬೇಕು ಏನು ಸುಮ್ಮನೆ ಬರೇ ಇದನ್ನೇ ಇದು ಮಾಡ್ಕೊಂಡಿರೋದೆ ಅಂತ.
ಅದೇ ಆತ ಎಸ್ಟಿಮೇಟ್ ಹಾಕಿ ಮಾಡು. ದುಡ್ಡು ಬರ್ತೈತೆ, ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಅಂತ ಎಸ್ಟಿಮೇಟ್ ಹಾಕಿರೋದೇ ಅಂತ ನೋಡಮ್ಮ. ಎಂತೆಂತ ಇರ್ತಾರೆ ಅಂತ. ನಾನು ಇರೋದು ಹೇಳ್ಬಿಟ್ಟು ಇಲ್ಲದ್ದೇನು ಹೇಳಿಲ್ಲ, ಯಾತ್ರದ್ದು ಇಲ್ಲ. ಸುಮ್ಮನೆ ಅವಳಿಗೆ ಸುಳ್ಳು ಹೇಳ್ಬಿಟ್ಟವ್ರಿ. ಅದು ಪಾಪ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡೈತೆ, ಅದೇ ಯೋಚನೆ ಮಾಡ್ತೈತೆ ಎಂಬುದು ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಹೇಳ್ಬಿಟ್ಟೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.